ಚಿತ್ರನಟರಾದಂತಹ ತೋವಿನಕೆರೆ ಹನುಮಂತೇಗೌಡ ಅವರು ನಮ್ಮೊಂದಿಗಿದ್ದಾರೆ. ತೋವಿನಕೆರೆ ಹನುಮಂತೇಗೌಡ ಅವರು ತುಮಕೂರು ನಗರದ ನಿವಾಸಿ, ತುಮಕೂರು ಜಿಲ್ಲೆಯ ನಾಗರಿಕರು. ಈಗ ಅವರೊಂದಿಗೆ ಮಾತಾಡೋಣ. ಈಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜನ ಈಗ ಯಾರನ್ನ MP ಆಗಿ ಆಯ್ಕೆ ಮಾಡಿದ್ರೆ ಉತ್ತಮ ಅನ್ಸುತ್ತೆ? ಒಂದ್ ಕಡೆ ಸೋಮಣ್ಣ ಅವರು ಇದ್ದಾರೆ, ಮತ್ತೊಂದ್ ಕಡೆ ಮುದ್ದನ್ಮೇಗೌಡ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೋಮಣ್ಣ ಅವರು ವರ್ಗನವರು ಅಂತ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ, ಮುದ್ದನ್ಮೇಗೌಡ ಸ್ಥಳೀಯರು ಅಂತ ಹೇಳ್ತಾ ಇದ್ದಾರೆ. ಈ ಚುನಾವಣೆ ಹೊರಗಿನವರು ವರ್ಸಸ್ ಸ್ಥಳೀಯರ, ಅಥವಾ ಮೋದಿಗಾಗಿ ಮೋದಿ ದೇಶಕ್ಕಾಗಿ ಬೇಕು ಹಾಗಾಗಿ ಅವ್ರಿಗೆ ಮತ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ? ಯಾವ ಅಂಶಗಳ ಆಧಾರದ ಮೇಲೆ ಜನ ಮತವನ್ನ ಈ ಚುನಾವಣೆಯಲ್ಲಿ ಚಲಾಯಿಸಬೇಕು ಅನ್ಕೊಂಡಿದ್ದಾರೆ? ಹೇಗೆ ಇದು ಬಹಳ ತುಂಬಾ ಕ್ಲಿಷ್ಟವಾದಂಥ ವಿಚಾರ. ಏನಂದ್ರೆ ಎಷ್ಟೊಂದು ಭಿನ್ನ ಭಾಷೆ, ಭಿನ್ನ ಜಾತಿ, ಭಿನ್ನ ಧರ್ಮ ಇರ್ತಕ್ಕಂಥ ದೇಶ ಇದು. ಈ ದೇಶ ಇಷ್ಟೊಂದು ಒಗ್ಗಟ್ಟಾಗಿದೆ ಅನ್ನೋದಕ್ಕೆ ಕಾರಣನೇ ಅಂಬೇಡ್ಕರ್ ಸಂವಿಧಾನ. ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆ ಏನಪ್ಪಾ ಅಂದ್ರೆ ಸಂವಿಧಾನ. ಆ ಸಂವಿಧಾನದ ಕಾರಣಕ್ಕೋಸ್ಕರ ಈ ದೇಶ ಉಳ್ಕೊಂಡಿದೆ. ಈ ಸಂವಿಧಾನವನ್ನ ಅಬಾಲಿಷ್ ಮಾಡ್ಬೇಕು ಅಂತ, ಈ ಸಂವಿಧಾನವನ್ನ ತಿರ್ಚಬೇಕು ಅಂತ ಹೊರಡುವಂತ ಜನರ ನಡುವೆ ಈ ದೇಶ ಅಖಂಡವಾಗಿ ಉಳಿಬೇಕು ಅಂದ್ರೆ ಯಾರನ್ನ ಬೆಂಬಲಿಸಿದ್ರೆ ಅಖಂಡವಾಗಿ ಉಳಿತದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಂವಿಧಾನ ಇದ್ರೆ ಮಾತ್ರ ಈ ದೇಶ ಅಖಂಡವಾಗಿ ಉಳಿತದೆ. ಯಾರು ಸಂವಿಧಾನವನ್ನ ತಿರ್ತೀವಿ ಅಂತಾರೋ, ಯಾರು ಸಂವಿಧಾನವನ್ನ ಅಬಾಲಿಷ್ ಮಾಡ್ಬೇಕು ಅಂತಿದ್ವೋ ಅವ್ರ ವಿರುದ್ಧ ಮತ ಚಲಾಯಿಸ್ಬೇಕು. ನಾಳೆ ಈ ದೇಶ ಉಳ್ಕೋಬೇಕು. ನಿಜವಾದ ರಾಷ್ಟ್ರೀಯತೆ ಅಂದ್ರೆ ಅದೇನೆ, ನಿಜವಾದ ದೇಶ ಪ್ರೇಮ ಅಂದ್ರೆ ಅದೇನೆ. ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ಳೋದು ಅಲ್ಲ. ಅದನ್ನ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಯಾರು ಸಂವಿಧಾನದ ವಿರೋಧಿಗಳಿದ್ದಾರೆ, ಅವರು ದೇಶದ ವಿರೋಧಿಗಳು. ಅವರು ಮೊದಲು ಇಲ್ಲಿಂದ ತೊಲಗಬೇಕು. ಅಂದ್ರೆ ಬಿಜೆಪಿ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿದ್ರು, ಹಾಗಾಗಿ ಬಿಜೆಪಿ ವಿರುದ್ಧ ಮತ ಚಲಾವಣೆ ಮಾಡ್ಬೇಕು ಅಂತ. ಒಬ್ಬರೇ ಹೇಳಿದ್ದು ಅನಂತಕುಮಾರ್ ಹೆಗಡೆ ಒಬ್ಬರೇ ಅಲ್ಲ. ಅವ್ರ ಮಾತು ಬಾಯಿ, ಅವರು ಇಡೀ ದೇಹವೇ ಅದು. ಎಷ್ಟೊಂದು ಜನ ಇದ್ದಾರೆ, ಸಾಧ್ವಿ ಇದ್ರು, ಅವರೆಲ್ಲ ಎಲ್ಲರೂ ಸಂವಿಧಾನ ವಿರುದ್ಧವಾಗಿಯೇ ಮಾತಾಡ್ಕೊಂಡಿರೋದು. ಮತ್ ಭಾರತ್ ಮಾತಾ ಕಿ ಜೈ ಅಂತ ಬೇರೆ ಹೋಗ್ತಾರೆ. ಹಾಗಾಗಿ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂದ್ರೆ ಮೊದ್ಲು ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ತೊಲಗ್ಬೇಕು ಅಷ್ಟೇ. ಈ ಕ್ಷೇತ್ರ ಆ ಕ್ಷೇತ್ರ, ಆ ಜನ ಈ ಜನ, ಆ ಜಾತಿ ಈ ಜಾತಿ ಅಲ್ಲ. ಈ ದೇಶ ಅಖಂಡವಾಗಿ ಉಳಿಬೇಕು ಅಂದ್ರೆ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಬೇಕು ಅಂದ್ರೆ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಜನ ತೊಲಗಬೇಕು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.